ಕ್ರಿಸ್ತನಲ್ಲಿ ಪ್ರಿಯರಾದ ದೈವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ನೀವೆಲ್ಲರೂ ಸೌಖ್ಯವಾಗಿ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರೆಂದು ನಾನು ನಂಬುತ್ತೇನೆ. ಈ ದಿನದಲ್ಲೂ ಒಂದು ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿ ದೇವರ ವಾಕ್ಯ ಹೇಳ್ತದೆ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿಂದ ಕೊಡುವನಾಗಿದ್ದಾನೆ. ಹೌದು ಪ್ರಿಯರಾದವರೇ, ಈ ದಿನ ಅನೇಕರಿಗೆ ಒಂದು ಪ್ರಶ್ನೆ: ಜ್ಞಾನ ಮುಖ್ಯನಾ, ಹಣ ಮುಖ್ಯನಾ? ಜ್ಞಾನ ಮುಖ್ಯನಾ, ಆಸ್ತಿ ಮುಖ್ಯವಾ? ಜ್ಞಾನ ಮುಖ್ಯನಾ, ಈ ಲೋಕದ ಸಂಪತ್ತು ಮುಖ್ಯವಾ? ಆದರೆ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನ ಕಡಿಮೆಯಾಗಿದ್ದರೆ. ಏತಕ್ಕಾಗಿ ಜ್ಞಾನ ಬೇಕು? ಈ ದಿನದಲ್ಲಿ ಜ್ಞಾನ ತುಂಬ ಪ್ರಾಮುಖ್ಯವಾದ ಲೌಕಿಕ ಜ್ಞಾನ ಮತ್ತು ಪರಲೋಕ ಜ್ಞಾನ, ಎರಡು ರೀತಿಯ ಜ್ಞಾನ ಇದೆ. ಲೋಕ ಪ್ರಕಾರ ಜ್ಞಾನ ಲೋಕಕ್ಕೆ ಮಾತ್ರ ಅದು ಸೀಮಿತವಾಗಿರುವಂಥದ್ದು. ಆದರೆ ಪರಲೋಕ ಜ್ಞಾನ ಅದು ನಿತ್ಯ, ನಿರಂತರ, ಶಾಶ್ವತ, ದೇವರನ್ನು ಅರಿತುಕೊಳ್ತಕ್ಕಂಥ ಜ್ಞಾನವಾಗಿದೆ. ಆದ್ದರಿಂದ ಪ್ರಿಯರಾದವರೇ, ನಿಮ್ಮಲ್ಲಿ ಜ್ಞಾನ, ಈ ದಿನ ವಿದ್ಯಾಭ್ಯಾಸ ಬೇಕಾದರೆ ಜ್ಞಾನ. ಈ ದಿನ ಅನೇಕ ಮಕ್ಕಳು ತಂದೆ ತಾಯಿನ ಹತ್ರ ಬರ್ತಾರೆ, ನನ್ನ ಮಕ್ಕಳು ಚೆನ್ನಾಗಿ ಓದೋದೇ ಇಲ್ಲ, ಅವರಿಗೆ ತಲೆಗೆ ಅಂಟೋದೇ ಇಲ್ಲ, ಅವರಿಗೆ ತಿಳುವಳಿಕೆನೇ ಇಲ್ಲ, ಅವರಿಗೆ ಎಷ್ಟು ಹೇಳ್ಕೊಟ್ರು ಮರ್ತೋಗ್ತಾರೆ. ಹೌದು ಪ್ರಿಯರೇ, ದೇವರು ಇಲ್ಲಿ ಒಂದು ಮಾತು ಹೇಳ್ತಾರೆ: ಕರ್ತನ ಭಯವು ಜ್ಞಾನಕ್ಕೆ ಮೂಲ ಎಂಬುದಾಗಿ ಜ್ಞಾನೋಕ್ತಿ 1:7 ಹೇಳ್ತೇವೆ. ಆದರೆ ನಾವು ದೇವರ ಭಯ ನಮಗಿರುವುದಾದರೆ ನಿಜವಾದ ದೇವ ಜ್ಞಾನವನ್ನು ನಮಗೆ ಕಲಿಸಿಕೊಡುವರಾಗಿದ್ದಾರೆ. ಜ್ಞಾನ ಏತಕ್ಕಾಗಿ ಬೇಕು? ಈ ಲೋಕದಲ್ಲಿ ಎಲ್ಲವನ್ನು ತಿಳಿದುಕೊಳ್ಳುವ ಜ್ಞಾನ. ಒಂದು ಕುಟುಂಬ ನಡೆಸಬೇಕಾದ್ರೆ ಒಂದು ಜ್ಞಾನ ಬೇಕು, ಮಕ್ಕಳನ್ನು ಬೆಳೆಸಬೇಕಾದ್ರೆ ಒಂದು ಜ್ಞಾನ ಬೇಕು, ನಿನಗಿರುವಂಥ ಹಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕಾದ್ರೆ ಜ್ಞಾನ ಬೇಕು, ಒಳ್ಳೆಯ ಒಂದು ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ ಅದಕ್ಕೆ ಜ್ಞಾನ ಬೇಕು, ಒಂದು ಮನೆ ಕಟ್ಟಬೇಕಾದ್ರೆ ಜ್ಞಾನ ಬೇಕು. ಆದ್ದರಿಂದ ಈ ರೀತಿಯಾಗಿ ಹೇಳ್ತಾ ಹೋದರೆ ಅನೇಕ ವಿಷಯಗಳಲ್ಲಿ ಜ್ಞಾನದ ಕುರಿತದ್ದಾಗಿ ದೇವರು ಹೇಳ್ತಾರೆ. ಈ ದಿನ ಜ್ಞಾನವು ಒಂದು ಮನುಷ್ಯನಿಗೆ ತುಂಬ ಮುಖ್ಯ. ಬೈಬಲಲ್ಲಿ ಹೇಳ್ತದೆ, ಬುದ್ಧಿಯುಳ್ಳ ಮನುಷ್ಯನು ಬಂಡೆಯ ಮೇಲೆ ಮನೆಯನ್ನು ಕಟ್ಟುತ್ತಾನೆ. ಹೌದು, ಈ ದಿನದಲ್ಲಿ ಬಂಡೆಯ ಮೇಲೆ ಅಂದರೆ ಗಟ್ಟಿಯಾದ ಸ್ಥಳವನ್ನು ಕೊರೆದು ಅದರಲ್ಲಿ ಮನೆಯನ್ನು ಕಟ್ಟುವಂಥವರಾಗಿದ್ದಾರೆ. ಬುದ್ಧಿಯುಳ್ಳ ಸ್ತ್ರೀ ಮನೆಯನ್ನು ಕಟ್ಟುವಳಾಗಿದ್ದಾರೆ ಅಂತ ಹೇಳ್ತಾರೆ. ಹೌದು ಪ್ರಿಯರೇ, ಈ ದಿನ ನಮಗೆ ಜ್ಞಾನ ಬೇಕು. ಅನೇಕರ ಕುಟುಂಬದಲ್ಲಿ ಈಗ ಜಗಳಗಳು, ಒಡೆದಾಟ, ಕಿತ್ತಾಟ, ದೇಶದಲ್ಲಿ ಅಕ್ಷರತೆ ಇಲ್ಲದೆ ಇರುವಂಥದ್ದು, ದೇಶದಲ್ಲಿ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು, ಒಂದು ವ್ಯಕ್ತಿ ನಡೆದುಕೊಳ್ಳಬೇಕಾದ ಒಂದು ಒಳ್ಳೆಯ ಮಾರ್ಗದಲ್ಲಿ, ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯೋಕ್ಕಾಗದೇ ಇರತಕ್ಕಂಥದ್ದು ಕಾರಣ ದೇಶದಲ್ಲಿ ಗಲಭೆಗಳು, ಕೊಲೆಗಳು, ದರೋಡೆಗಳು. ಇದಕ್ಕೆಲ್ಲ ಕಾರಣ ಏನೆಂದರೆ ದೇವರ ಜ್ಞಾನ ಇಲ್ಲದೆ ಇರತಕ್ಕಂಥ. ಆ ಜ್ಞಾನ ಇಲ್ಲದೆ ಇರೋದರಿಂದ ಅಜ್ಞಾನವು ಮನುಷ್ಯನಲ್ಲಿ ಇರುವುದರ ಮೂಲಕ ಈ ದಿನದಲ್ಲಿ ಅಸ್ಥಿರತೆಯುಳ್ಳ ಮನುಷ್ಯನಾಗಿದ್ದಾನೆ. ಆದ್ದರಿಂದ ಪ್ರಿಯರಾದವರೇ, ದೇವರ ವಾಕ್ಯ ಒಂದು ವಚನವನ್ನು ಸಹ ನಾವು ನೋಡಿಕೊಳ್ಳೋಣ. ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು. ಬುದ್ಧಿ ಇವತ್ತು ಬೈಬಲಲ್ಲಿ ಒಂದು ಕೆಟ್ಟ ಕುಮಾರನು ತನ್ನ ತಂದೆಯಲ್ಲಿರುವಂಥ ಹಣವನ್ನೆಲ್ಲ ವ್ಯರ್ಥ ಮಾಡಿ ಕಡೆಯದಾಗಿ ಹಂದಿ ಮೇಯಿಸುವಂಥ ಕಾಳುಗಳನ್ನು ಸಹ ತಿಂದು ಜೀವನ ಮಾಡಬೇಕಂತ. ಅವನು ಹೋದ ಸ್ಥಳದಲ್ಲಿ ಮಳೆ ಇಲ್ಲ, ಕೆಲಸವಿಲ್ಲ. ಕಡೆಯದಾಗಿ ಅವನಿಗೆ ಒಂದು ಬುದ್ಧಿ ಬಂತು, ತಂದೆ ಬಳಿಗೆ ಬರ್ತಾನೆ. ಇವತ್ತು ಬುದ್ಧಿ ತುಂಬ ಮುಖ್ಯ. ಇವತ್ತು ಅನೇಕರಿಗೆ ಒಂದು ಸಾರಿ ತಪ್ಪು ಮಾಡ್ತಾರೆ, 2 ಸಾರಿ ತಪ್ಪು ಮಾಡ್ತಾರೆ, ಹೀಗೆ ತಪ್ಪು ಮಾಡ್ತಾನೆ ಹೋಗ್ತಾರೆ. ಆದರೆ ಬುದ್ಧಿ ಇಲ್ಲದವರಾಗಿ ಇರುವವರಾಗಿದ್ದಾರೆ. ಈ ದಿನದಲ್ಲಿ ಬುದ್ಧಿಹೀನತೆಯಿಂದ ಜೀವಿಸುವಂಥ ಜನರು ಜನರನ್ನು ನಾವು ನೋಡಿದ್ದೇವೆ.
ಆದ್ದರಿಂದ ಪ್ರಿಯರಾದವರೇ, ದೇವರು ಹೇಳ್ತಾರೆ, ಬುದ್ಧಿಗಾಗಿ ಮೊರೆ ಇಡು, ವಿವೇಕಕ್ಕಾಗಿ ದೇವರ ಬಳಿಗೆ. ವಿವೇಕ ಅಂದರೆ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಬಯಸುವುದೇ ಒಂದು ವಿವೇಕ. ಹೌದು ಪ್ರಿಯರೇ, ಈ ದಿನದಲ್ಲಿ ನಿಜವಾದ ಜ್ಞಾನವನ್ನು ಕೊಡುವ ದೇವರು ಇವತ್ತು ದುರ್ಮಾರ್ಗದಿಂದ ಬಿಟ್ಟು ಸನ್ಮಾರ್ಗಕ್ಕೆ ಬರುವ ಜ್ಞಾನ, ಕತ್ತಲೆಯನ್ನು ಬಿಟ್ಟು ಬೆಳಕಿನ ಕಡೆಗೆ ಬರುವ ಜ್ಞಾನ, ಅಸತ್ಯವನ್ನು ಬಿಟ್ಟು ಸತ್ಯದ ಕಡೆಗೆ ಬರುವ ಜ್ಞಾನ, ಈ ಜ್ಞಾನವು ಮನುಷ್ಯನಿಗೆ ತುಂಬ ಪ್ರಾಮುಖ್ಯವಾದದ್ದಾಗಿದೆ. ಇನ್ನೊಂದು ವಚನವನ್ನು ಸಹ ನಾವು ದೇವರ ವಾಕ್ಯದಲ್ಲಿ ನೋಡಿಕೊಳ್ಳೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಯೋಹಾನ 15:7. ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, ದೇವರಲ್ಲಿ ನಾವು ನಮ್ಮೊಳಗೆ ದೇವರ ವಚನ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಡಿ. ನಿಮಗೆ ಜ್ಞಾನ ಬೇಕಾ? ನನಗೆ ಕಳೆದ ವರ್ಷದಲ್ಲಿ ಒಂದು ಹುಡುಗ ನನ್ನ ಬಳಿಯಲ್ಲಿ ಒಂದು ಫೋನ್ ಮಾಡ್ದ. ಅಂಕಲ್, ನನಗೆ ಓದೋದಕ್ಕೆ ಜ್ಞಾಪಕದಲ್ಲಿ ಇಲ್ಲ, ನಾನು ಚೆನ್ನಾಗಿ ಓದಬೇಕಂತ ಆಸೆ, ಆದರೆ ಜ್ಞಾಪಕ ಶಕ್ತಿ ಇಲ್ಲ, ಮರೆತು ಹೋಗ್ತೀನಿ. ನಾನು ಅವ್ರಿಗೆ ಹೇಳ್ಕೊಟ್ಟೆ, ನೀನು ದೇವರಲ್ಲಿ ನಂಬಿಕೆ ಇಡು, ಯೇಸು ಸ್ವಾಮಿ ಜ್ಞಾನವನ್ನು ಕೊಡ್ತಾರೆ. ಆತನು ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆದನು. ನಿಜವಾಗಿ ಅವನು 96% ಡಿಸ್ಟಿಂಕ್ಷನ್ನಲ್ಲಿ ಪಾಸಾದ SSLC. ದೇವರಿಗೆ ಸ್ತೋತ್ರ. ಏಕೆಂದರೆ ದೇವರು ಜ್ಞಾನವನ್ನು ಕೊಡುವ ದೇವರು. ನಾವು ದೇವರ ವಾಕ್ಯ ನಮ್ಮ ಹೃದಯದಲ್ಲಿದ್ದಾಗ ನಾವು ಕೇಳುವಾಗ ಜ್ಞಾನವನ್ನು ಖಂಡಿತವಾಗಿ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾರೆ. ಹೌದು ಪ್ರಿಯರೇ, ಈ ದಿನದಲ್ಲಿ ನಿಮಗೂ ಜ್ಞಾನದ ಅವಶ್ಯಕತೆ ಇದೆ. ನಮ್ಮ ಜೀವಿತದಲ್ಲಿ ಅದನ್ನು ಯಾರು ಅಪೇಕ್ಷಿಸದೆ ಹೋದರೂ ದೇವರು ಹೇಳ್ತಾರೆ, ನೀವು ಜ್ಞಾನವನ್ನು ಖಂಡಿತವಾಗಿ ಕೇಳಿ ತಿಳಿದುಕೊಳ್ಳಬೇಕು. ದೇವರು ಇನ್ನೊಂದು ವಚನವನ್ನು ಸಹ ನಮ್ಮೊಂದಿಗೆ ದೇವರು ಮಾತನಾಡುವರಾಗಿದ್ದು. ಜ್ಞಾನೋಕ್ತಿ 3:5 ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸೆ. ಈ ದಿನ ಅನೇಕರಿಗೆ ಸ್ವಂತ ಬುದ್ಧಿ ಇದೆ, ಎಲ್ಲರಿಗೂ ಇದೆ ಸ್ವಂತ ಬುದ್ಧಿ. ಆ ಸ್ವಂತ ಬುದ್ಧಿ ಏನು ಮಾಡ್ತದೆ, ನಮ್ಮ ಜೀವಿತದಲ್ಲಿ ನಾವೇ ಬುದ್ಧಿವಂತರಾಗಿ, ನಾವೇ ಜ್ಞಾನವಂತರಾಗಿ, ನಮಗೆ ಯಾರು ಬುದ್ಧಿ ಹೇಳ್ಕೊಡೋ, ಜ್ಞಾನ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಎಂಬುದಾಗಿ ನಾವು ನೆನೆಸ್ತೇವೆ. ಇದೆಲ್ಲ ಅನೇಕರು ಆ ರೀತಿಯಾಗಿ ಇದ್ದಾರೆ. ಆದರೆ ಸತ್ಯವೇದ ಹೇಳ್ತದೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ. ಸ್ವಂತ ಬುದ್ಧಿ ನಮ್ಮ ಜೀವನದಲ್ಲಿ ಅದು ದೇವರಿಂದ ಬಂದ ಜ್ಞಾನವಲ್ಲ. ದೇವರಿಂದ ಬಂದ ಜ್ಞಾನ ನಮ್ಮ ಜೀವನದಲ್ಲಿ ಅದು ಪರಿಶುದ್ಧವಾದದ್ದು, ಅದು ಸಮಾಧಾನ ಕೊಡುವಂಥದ್ದು, ಅದು ಸಂತೋಷ ಕೊಡುವಂಥ ಜ್ಞಾನವಾಗಿದೆ. ಈ ದಿನ ಅನೇಕರು ಸ್ವಂತ ಬುದ್ಧಿಯನ್ನು ಆತುಕೊಂಡು ನೋಡಿ, ಸ್ವಂತ ಬುದ್ಧಿಯಿಂದನೇ ಅವರು ಏನು ಮಾಡ್ತಾರೆ, ನಮ್ಮಲ್ಲಿ ಹಣ ಇದೆಯೋ ಇಲ್ವೋ ಮನೆ ಕಟ್ಟಬೇಕಂತ ಕಟ್ಟಿಬಿಡ್ತಾರೆ. ಸ್ವಂತ ಬುದ್ಧಿಯಿಂದಲೇ ಒಳ್ಳೆ ಹುಡುಗನೋ ಕೆಟ್ಟ ಹುಡುಗನೋ ಯೋಚನೆ ಮಾಡಲ್ಲ, ಮದುವೆ ಮಾಡಿಬಿಡ್ತಾರೆ. ಸ್ವಂತ ಬುದ್ಧಿಯಿಂದಲೇ ಈ ಒಂದು ಬಿಸ್ನೆಸ್ ಮಾಡಿದ್ರೆ ಆಗುತ್ತಾ ಇಲ್ವೋ ಅಂತ ಯೋಚನೆ ಮಾಡಿದ್ರೆ ಜನರ ಮಾತು ಇಲ್ಲ, ಇವರೇ ಸ್ವಂತ ಬುದ್ಧಿಯಿಂದ ಮಾಡಲಿಕ್ಕೆ ಹೋಗ್ತಾರೆ. ಕಡೆಯದಾಗಿ ಅವರಿಗೆ ಸಮಸ್ಯೆಗಳು ಬಂದಾಗ ನಾನೆಲ್ಲೋ ತಪ್ಪು ಮಾಡಿದ್ದೇನೆ ಅನ್ನುವಂಥ ಅರಿವು ಉಂಟಾಗ್ತದೆ. ಅದಕ್ಕೆ ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸೆ ಇಡ್ರಿ, ದೇವರಲ್ಲಿ ನಂಬಿಕೆ ಇಡ್ರಿ, ಆಗ ನಿಮ್ಮ ದಾರಿಯನ್ನು ದೇವರು ಸರಾಗ ಮಾಡುವ ದೇವರಾಗಿದ್ದಾರೆ. ಹೌದು ಪ್ರಿಯರೇ, ಇವತ್ತು ನಿನ್ನ ಜೀವಿತದಲ್ಲಿ ನಾವು ಸ್ವಂತ ಬುದ್ಧಿಯಿಂದ ನಾವು ಏನೇ ಮಾಡಿದರೂ ನಮ್ಮ ಜೀವಿತದಲ್ಲಿ ಒಂದು ಸಕ್ಸಸ್ ಆಗಲಿ, ಒಂದು ಕಾರ್ಯವು ನಮ್ಮ ಜೀವಿತದಲ್ಲಿ ಒಳ್ಳೆಯದು ನಡೆಯಲಿಕ್ಕೆ ಅನೇಕ ಸಮಸ್ಯೆಗಳು ಬರುವಂಥದ್ದಾಗಿರುತ್ತೆ. ಅದಕ್ಕೆ ದೇವರನ್ನು ನಾವು ಆತ್ಕೊಳ್ಳೋಣ, ದೇವರನ್ನು ನಂಬೋಣ. ದೇವರು ನಮಗೆ ಖಂಡಿತವಾಗಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತ. ಇನ್ನೊಂದು ವಚನವನ್ನು ಸಹ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಯೆರೆಮೀಯ 29:12 ನೀವು ನನಗೆ ಮೊರೆ ಇಡುವಿರಿ, ನನ್ನ ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ದೇವರ ವಾಕ್ಯ ಹೇಳ್ತದೆ, ನೀವು ನನಗೆ ಮೊರೆ ಇಡುವಿರಿ. ಹೌದು, ಪ್ರಾರ್ಥಿಸಲು ಹೋಗುವಿರಿ. ಹೌದು, ದೇವರ ಬಳಿಯಲ್ಲಿ ನಾವು ನಿಜವಾಗಿ ಜ್ಞಾನವನ್ನು ಕೇಳುವಾಗ ಜ್ಞಾನವನ್ನು ಕೊಡುವ ದೇವರು ಇವತ್ತು ಎಲ್ಲರಿಗೂ ಹಂಗಿಸದೆ ಉದಾರ ಮನಸ್ಸಿಂದ ಜ್ಞಾನವನ್ನು ಕೊಡುವಂಥ ದೇವರಾಗಿದ್ದಾರೆ. ಈ ದಿನದಲ್ಲಿ ನಾವು ನೋಡುತ್ತೇವೆ, ಈ ದಿನ ಈ ಕ್ಯಾಮ್ರಾ ಆಗಿರ್ಬೋದು, ಲೈಟ್ ಆಗಿರ್ಬೋದು,
ಏರೋಪ್ಲೇನ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ನಾನಾ ವಿಧವಾದ ಎಲೆಕ್ಟ್ರಾನಿಕ್ ಉಪಕರಣ ಆಗಿರ್ಬೋದು, ಅನೇಕ ಒಂದು ಪರಿಷ್ಕಾರಗಳಾಗಿರಬಹುದು. ಇದನ್ನೆಲ್ಲ ಕಂಡುಹಿಡಿದವರೇ ಅಧಿಕವಾಗಿ ಯೇಸು ಸ್ವಾಮಿನ ನಂಬಿದಂತಹ ಭಕ್ತರೇ. ಅವರಿಗೆಲ್ಲ ಎಲ್ಲಿಂದ ಬಂತು ಜ್ಞಾನ? ಬೈಬಲ್ ಓದುವುದರ ಮೂಲಕ ಅವರಿಗೆ ಹೆಚ್ಚಿನ ಜ್ಞಾನವನ್ನು ದೇವರು ಕೊಟ್ಟರು. ಸತ್ಯವೇದ ಓದುವ ಮೂಲಕ ಅವರಿಗೆ ಅರಿವನ್ನು ಕೊಟ್ಟರು. ಬೈಬಲ್ ಓದಿನೇ ಭೂಮಿಯಲ್ಲಿ ನೀರಿದೆ ಎಂಬುದನ್ನು ಕಂಡುಹಿಡಿದ್ರು. ಬೈಬಲ್ ಓದಿನೇ ಭೂಮಿಯ ಕೆಳಗಡೆ ಚಿನ್ನ ಇದೆ ಎಂಬುದನ್ನು ಕಂಡುಹಿಡಿದ್ರು. ಬೈಬಲ್ ಓದಿನೇ ಈ ಭೂಮಿ ಒಳಗಡೆ ಏನೆಲ್ಲ ಸಂಪತ್ತುಗಳಿದೆ, ಸಮುದ್ರದೊಳಗೆ ಏನೆಲ್ಲ ಇದೆ ಎಂಬುದನ್ನು ಕಂಡುಹಿಡೀಲಿಕ್ಕೆ ಸಾಧ್ಯವಾಯಿತು. ಹೌದು ಪ್ರಿಯರೇ, ಅದಕ್ಕಾಗಿ ದೇವರು ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಇನ್ನೊಂದು ವಚನವನ್ನು ಸಹ ನೋಡಿಕೊಳ್ಳೋಣ. 1 ಅರಸಗಳು 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ನಿನ್ನ ಮುಂದೆ ಚಿಕ್ಕವನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ದೇವರು ಒಂದು ಸಾರಿ ಸಾಲೊಮೋನನಿಗೆ ದರ್ಶನ ಕೊಟ್ಟು ಈ ರೀತಿಯಾಗಿ ಕೇಳಿದರು, ಸಾಲೊಮೋನೇ, ನಿನಗೇನು ಬೇಕು, ಏನು ವರ ಬೇಕು ಕೇಳಿ, ನಾನು ಕೊಡ್ತೀನಿ. ಅವನು ನನಗೆ ಈ ಜನವನ್ನು ಆಳುವುದಕ್ಕೆ, ಜನರನ್ನು ಒಳ್ಳೆಯ ದಾರಿ ನಡೆಸುವುದಕ್ಕೆ, ಈ ಜನರಿಗೆ ಒಂದು ಒಳ್ಳೆಯ ನ್ಯಾಯವನ್ನು ಕೊಡಲಿಕ್ಕೆ, ಜನರ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡಲಿಕ್ಕೆ ನನಗೆ ಜ್ಞಾನವನ್ನು ಕೊಡುವಂಥ ದೇವರ ಹತ್ರ ಕೇಳ್ತಾರೆ. ದೇವರು ಅದನ್ನು ಕೇಳಿ ಆಶ್ಚರ್ಯಪಟ್ಟು ಅವನಿಗೆ ಆಶೀರ್ವಾದ ಮಾಡ್ತಾರೆ. ನಿನ್ನ ಥರ ಜ್ಞಾನ ಇನ್ನು ಮುಂದೆ ಇರೋದಿಲ್ಲ, ಈವಾಗಲೂ ಇರೋದಿಲ್ಲ. ಆ ಮಟ್ಟಕ್ಕೆ ನಿನ್ನನ್ನು ಆ ಜ್ಞಾನದಿಂದ ತುಂಬಿಸುವೆನು. ಅದು ಮಾತ್ರವಲ್ಲ, ನೀನು ಐಶ್ವರ್ಯವನ್ನು ಕೇಳಿಲ್ಲ, ವೈರಿಯ ಪ್ರಾಣ ಕೇಳಿಲ್ಲ, ಆಯುಷ್ಯನ್ನು ಕೇಳಿಲ್ಲ, ಜ್ಞಾನವನ್ನು ಕೇಳಿದ ನಿಮಿತ್ತವಾಗಿ ನಿನಗೆ ಐಶ್ವರ್ಯವನ್ನು ಕೊಡ್ತೇನೆ, ಜ್ಞಾನವನ್ನು ಕೊಡ್ತೇನೆ ಎಂಬುದಾಗಿ ದೇವರು ಆ ಸಾಲೊಮೋನನಿಗೆ ಆಶೀರ್ವಾದ ಮಾಡು. ಹೌದು ಪ್ರಿಯರೇ, ಇದನ್ನ ಜ್ಞಾನವನ್ನು ನಿನಗೆ ಕೇಳ್ರಿ. ನಿಮಗೆ ಬೇಕಾದ ಐಶ್ವರ್ಯವಾಗಲಿ, ಈ ಲೋಕದ ಸಕಲ ವಿಧವಾದ ಮೇಲುಗಳನ್ನು ನಿಮ್ಮ ಜೀವನದಲ್ಲಿ ನೀವು ಪಡೆದುಕೊಳ್ಳಲು ಖಂಡಿತ ಸಾಧ್ಯವಾಗ್ತದೆ. ಈ ದಿನ ನಿಮಗೆ ಈ ವಾಕ್ಯ ಕೇಳುವಾಗಲೇ ಕೆಲವು ಒಂದು ವಲಯಗಳಲ್ಲಿ ನಿಮ್ಮ ಸಮಸ್ಯೆಗಳು, ಹೌದು, ಜ್ಞಾನದ ಕೊರತೆಯಿಂದ ಉಂಟಾದದ್ದು, ಜ್ಞಾನ ಇಲ್ಲದೆ ಅನೇಕ ಒಂದು ಇಕ್ಕಟ್ಟಲ್ಲಿ ನಾವು ಸಿಕ್ಕಿದ್ದೇವೆಂಬುದಾಗಿ ನೆನೆಸ್ಕೊಂಡಿರ್ತೀವಿ. ಹೌದು ಪ್ರಿಯರೇ, ಇವತ್ತು ದೇವರು ಉದಾರವಾಗಿ ಜ್ಞಾನವನ್ನು ಕೊಡುತ್ತಾರೆ. ಅದರಿಂದ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲ ವಯಸ್ಸಿನ ಇರುವಂತಹ ಜನರಿಗೂ ದೇವರು ಜ್ಞಾನವನ್ನು ಉದಾರವಾಗಿ ಕೊಡುವರಾಗಿದ್ದಾರೆ. ಇವತ್ತು ನಾವು ದೇವರಲ್ಲಿ ಪ್ರಾರ್ಥಿಸೋಣ. 1 ನಿಮಿಷ ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆಯಾದ ದೇವರೇ, ಯಾರಿಗಾದರೂ ಬುದ್ಧಿ ಕಡಿಮೆ ಆಗಿದ್ದರೆ, ಜ್ಞಾನವು ಕಡಿಮೆ ಆಗಿದ್ದರೆ ನನ್ನ ಬಳಿ ಕೇಳಿಕೊಳ್ಳು, ನಾನು ಅವರಿಗೆ ಉದಾರವಾಗಿ ಆ ಜ್ಞಾನವನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರೇ, ಈ ದಿನದಲ್ಲಿ ಈ ವಾಕ್ಯವನ್ನು ಕೇಳುವ ನೋಡುವಂತಹ ಒಂದೊಂದು ದೈವ ಜನರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಸಮಯದಲ್ಲಿ ಹೌದು, ತಂದೆ ತಾಯಿ ಗೋಳಾಡ್ತಾ ಇರ್ತಾರೆ, ಮಕ್ಕಳಿಗೆ ಇಷ್ಟು ಖರ್ಚು ಮಾಡಿ ನಾನು ಓದಿಸ್ತಾ ಇದ್ದೀನಿ, ಓದ್ತಾ ಇಲ್ವಲ್ಲ, ಇವ್ರ ತಲೆಗೆ ಅಂಟ್ತಾ ಇಲ್ವಲ್ಲ, ಇವರ ಮನಸ್ಸು ಬೇರೆ ಕಡೆ ಹೋಗ್ತಾ ಇದೆಯಲ್ಲ, ಟಿ ವಿ ಮೇಲೆ, ಮೊಬೈಲ್ ಮೇಲೆ ಇವರ ಯೋಚನೆಗಳು ಆ ಕಡೆ ಹೋಗ್ತಾ ಇದೆಯಲ್ಲ, ಇವರಿಗೆ ಒಂದು ಒಳ್ಳೆಯ ಫ್ಯೂಚರ್ ಹಾಳಾಗ್ತಾ ಇದೆಯಲ್ಲ ಎಂಬುದಾಗಿ ಯಾರೆಲ್ಲ ಕುಟುಂಬದಲ್ಲಿರುವ ಪೇರೆಂಟ್ಸ್ಗಳು ಕಷ್ಟಪಡ್ತಾ ಇದ್ದಾರೋ, ಈಗಲೇ ಈ ವಾಕ್ಯ ಕೇಳುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ಮಕ್ಕಳಲ್ಲಿ ಒಂದು ಬದಲಾವಣೆ ಉಂಟು ಮಾಡಿ ಅವರಿಗೆ ವಿದ್ಯಾಭ್ಯಾಸದ ಕಡೆಗೆ ಒಂದು ಒಳ್ಳೆಯ ಒಂದು ಕರ್ತನೆಯ ಆಸಕ್ತಿಯನ್ನು ಉಂಟು ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ನಮ್ಮ ಪ್ರಾರ್ಥನೆ ಕೇಳಿ ಪ್ರತಿಯೊಬ್ಬರಿಗೂ ಅಗತ್ಯವಾದ ಜ್ಞಾನವನ್ನು ಅನುಗ್ರಹಿಸಿ ಆಶೀರ್ವಾದ ಮಾಡು. ನಮ್ಮ ಪ್ರಾರ್ಥನೆ ಕೇಳಿ ಸಹೋದರ ಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರ. ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವೆ ತಂದೆಯೇ, ಆಮೆನ್. ಪ್ರಿಯರೇ, ಈ ವಾಕ್ಯದ ಮೂಲಕ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದ ಉಂಟಾಗಿದೆ ಎಂದು ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿರಿ. ಈ ವಿಡಿಯೋಗಳು ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ನೀವು ನೋಡಬೇಕಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಇನ್ನೂ ಅನೇಕರಿಗೆ ಪರಿಚಯಿಸಿರಿ. ದೇವರು ನಿಮ್ಮನ್ನು ಕುಟುಂಬವನ್ನು ಆಶೀರ್ವದಿಸಲಿ. ಆಮೆನ್.